ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಭಾರತಿ ಬ್ಯೂಟಿಷಿಯನ್ ಚಾನಲ್. ನಾನಿವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಒಂದು ಒಳ್ಳೆ ಪ್ಯಾಕ್ ಹೇಳ್ಕೊಡ್ತೀನಿ 40+ ಲೇಡೀಸ್ಗೆ. ನಮಗೆ ಹೆಣ್ಮಕ್ಳಿಗೆ 40+ ಆಗ್ತಾ ಆಗ್ತಾ ಮುಖದಲ್ಲಿ ರಿಂಕಲ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದು ಹೇಗೆ ಅವಾಯ್ಡ್ ಮಾಡಬೇಕು, ಹಾಗೆ ಆ ರಿಂಕಲ್ಸ್ ಕಡಿಮೆ ಆಗೋ ಥರ ಏನು ಮಾಡಬೇಕು ಅಂತ ಒಂದು ಒಳ್ಳೆ ಪ್ಯಾಕ್ 2 ಇಂಗ್ರೀಡಿಯೆಂಟ್ಸಿಂದ ಹೇಳ್ಕೊಡ್ತೀನಿ. ಕಡಿಮೆ ಖರ್ಚು, ಜಾಸ್ತಿ ಕೂಡ ದುಡ್ಡು ಖರ್ಚಾಗಲ್ಲ. ಅದನ್ನು ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಅದ್ರ ರಿಸಲ್ಟ್ ಹೇಗಿದೆ ಅಂತ. ಸೊ ಆ ಪ್ಯಾಕಿಂದ ಮುಖ ಸಿಕ್ಕಾಪಟ್ಟೆ ಟೈಟ್ ಆಗುತ್ತೆ. ಸೊ ಸ್ಕಿನ್ ಲೂಸ್ ಆಗ್ತಾ ಆಗ್ತಾನೆ ರಿಂಕಲ್ಸ್ ಆಗುತ್ತೆ. ಏಜ್ ಆಗ್ತಾ ಆಗ್ತಾ ಅದು ಕಾಮನ್ ಪ್ರಾಬ್ಲಮ್ಮು. ಸೊ ಈ ಪ್ಯಾಕ್ನ ನೀವು ವಾರಕ್ಕೊಮ್ಮೆ ಯೂಸ್ ಮಾಡ್ತಾ ಬಂದರೆ ಮುಖ ಸ್ವಲ್ಪ ಟೈಟ್ ಆಗುತ್ತೆ, ರಿಂಕಲ್ಸ್ ಕಡಿಮೆ ಆಗುತ್ತೆ. ಸೊ ನಾನು ಫ್ರೀಯಾಗಿದ್ದೀನಿ, ಆರಾಮಾಗಿ ಮಾಡಿ ತೋರಿಸ್ತೀನಿ ಪ್ಯಾಕ್ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ದಯವಿಟ್ಟು ನೋಡ್ಕೊಂಡು ಕಲ್ತ್ಕೊಳ್ಳಿ. ನೋಡಿ, ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ, ಚಿಕ್ಕದೊಂದು ಬೌಲ್ ತೊಗೊಳ್ಳಿ. ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ನೋಡಿ. ಒಂದು ಮುಲ್ತಾನಿ ಮಿಟ್ಟಿ, ಇದು ಮುಖನ ಸಿಕ್ಕಾಪಟ್ಟೆ ಟೈಟ್ ಮಾಡುತ್ತೆ, ರಿಂಕಲ್ಸ್ನ ಕಡಿಮೆ ಮಾಡುತ್ತೆ. ಸೊ ಇದೊಂದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ರಿಂಕಲ್ಸ್ ಇರೋ ಫೇಸ್ಗೆ. ಫಸ್ಟು 1 ಸ್ಪೂನ್ ಮುಲ್ತಾನಿ ಮಿಟ್ಟಿ ಹಾಕೋತಾ ಇದ್ದೀನಿ. ಒಂದು ಪ್ಯಾಕ್ ತಂದು ಇಟ್ಕೊಳ್ಳಿ, ಇದು ತುಂಬ ಸಮಯ ಯೂಸ್ ಆಗುತ್ತೆ ನಿಮ್ಗೆ. 100 ಗ್ರಾಮ್ ತಂದರೆ ಆಲ್ಮೋಸ್ಟ್ ಒಂದು 6-7 ಮಂತ್ ಬರುತ್ತೆ. ನೋಡಿ, ರೋಸ್ ವಾಟ್ರ್ ಒಂದು 2 ಸ್ಪೂನ್ ಹಾಕೋತೀನಿ. ಪೇಸ್ಟ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ರೋಸ್ ವಾಟ್ರ್ ಹಾಕ್ಕೊಳ್ಳಿ. ನೋಡಿ, ಮೊದಲೇ ಹೇಳಿದ್ದೀನಿ ನಾನು, ಯಾವುದೇ ಟ್ರೀಟ್ಮೆಂಟ್ ಫೇಸಿಗೆ ತೊಗೊಳಕ್ಕೆ ಮುಂಚೆ ಮುಖನ ಕ್ಲೀನಾಗಿ ಕ್ಲೆನ್ಸ್ ಮಾಡಬೇಕು. ಇಲ್ಲ ಫೇಸ್ ವಾಶಿಂದ ವಾಶ್ ಮಾಡ್ಕೊಳ್ಳಿ ನೀಟಾಗಿ. ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ, ಪ್ಯಾಕ್ ರೆಡಿ ಇದೆ. ಇದನ್ನು ಕಣ್ಣಿನ ಸುತ್ತ ಬಿಟ್ಟು ಮಿಕ್ಕಿದೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿ, ಒಂದು ಥಿಕ್ ಲೇಯರ್ ಅಪ್ಲೈ ಮಾಡಿ ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ. ನಿಮಗೆ ಗೊತ್ತಾಗುತ್ತೆ ಮುಖದಲ್ಲಿರೋ ಸುಕ್ಕ ಎಷ್ಟು ಕಡಿಮೆ ಆಗುತ್ತೆ ಅಂತ. ತುಂಬ ಸಿಂಪಲ್ಲಾಗಿರುತ್ತೆ. ಅದರ ಖರ್ಚು ಕೂಡ ಕಡಿಮೆ ಇಲ್ಲ. ಒಂದು 100 ಗ್ರಾಮ್ ತಂದಿಡ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು 6 ತಿಂಗಳಿಂದ 1 ವರ್ಷ ಬರುತ್ತೆ. ಅಷ್ಟೊಂದಿರುತ್ತೆ. ಜಸ್ಟ್ ಒಂದು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡ್ರೆ ಸಾಕು, ಒಬ್ರಿಗೆ ಸಾಕಾಗುತ್ತೆ. ವಾರಕ್ಕೊಮ್ಮೆ ಬಿಡ್ದಿರ ಮಾಡಿ. ಆದರೆ ಯಾವಾಗಲೂ ಹೇಳ್ತಾ ಇದ್ದೀನಿ, ಮುಲ್ತಾನಿ ಮಿಟ್ಟಿ ಪ್ಯಾಕ್ ಹಾಕಿದಾಗ ಈ ಪ್ಯಾಕ್ ಸಿಕ್ಕಾಬಟ್ಟೆ ಹಾರ್ಡಾಗಿರುತ್ತೆ, ಫೇಸ್ದಾಗ ತುಂಬ ಎಳಿತೆ, ಟೈಟ್ ಮಾಡ್ತಾ ಇರುತ್ತೆ. ಸೊ ನೀವು ಆ ಸಮಯದಲ್ಲಿ ಯಾರೊಟ್ಟಿಗೂ ಮಾತಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಡ್ರೈ ಆಗಿ ಅದನ್ನು ರಿಮೂವ್ ಮಾಡೋವ್ರಿಗೆ ಯಾರೊಟ್ಟಿಗೂ ಮಾತಾಡಬೇಡಿ. ಒಂದು 10 ನಿಮಿಷ, 10ರಿಂದ 15 ನಿಮಿಷದಲ್ಲಿ ಡ್ರೈ ಆಗುತ್ತೆ. ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಅಲ್ಲಿವರೆಗೂ ನೀವು ಯಾರೊಟ್ಟಿಗೂ ಮಾತಾಡಬೇಡಿ, ವಾಶ್ ಆಗೋವರೆಗೂ. ನೋಡಿ, ನೀಟಾಗಿ ಅಪ್ಲೈ ಮಾಡ್ಕೊತೀನಿ ನಾನು ಫೇಸ್ ಎಲ್ಲ ಕಡೆ. ನೋಡಿ, ಕಂಪ್ಲೀಟ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲನೂ ನೆಕ್ಕಿಗೆ ಕೂಡ ಹಾಕ್ಕೊಳ್ಳಿ. ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಫೇಸ್ ತುಂಬ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡು ಥಿಕ್ ಲೇಯರ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದು 10ರಿಂದ 15 ನಿಮಿಷ ಆಗುತ್ತೆ. ಸೊ 15 ನಿಮಿಷ ಡ್ರೈ ಆಗಕ್ಕೆ ಬಿಡ್ತೀನಿ. ನೋಡಿ, 15 ಮಿನಿಟ್ಸ್ ಬಿಟ್ಟಿದ್ದೀನಿ, ನೀಟಾಗಿ ಡ್ರೈ ಆಗಿದೆ. ನಾನು ಮಾತಾಡಿಲ್ಲ ಯಾರೊಟ್ಟಿಗೂ. ಮಾತಾಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಲಿಪ್ಸ್ ಹತ್ರ ಎಲ್ಲ ಕಟ್ಟಾಗುತ್ತೆ, ಅದು ಪ್ಯಾಕ್ ಎಲ್ಲ ಓಪನ್ ಆದ ಥರ ಕಟ್ಟಾಗುತ್ತೆ. ಸೊ ಯಾರೊಟ್ಟಿಗೂ ಮಾತಾಡಬೇಡಿ. ತೆಗಿಯೋಕ್ಕೆ ಮುಂಚೆ ನೋಡಿ, ಕ್ಲಾತಿಂದ ಈ ಥರ ವೆಟ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ತೊಳೆಯೋಕ್ಕಾಗಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಸ್ವಲ್ಪ ವೆಟ್ ಮಾಡಬೇಕು. ನೀರಿಂದ ನೀಟಾಗಿ ವೆಟ್ ಮಾಡ್ಕೋಬೇಕು ಈ ಥರ. ನೋಡಿ, ಕಂಪ್ಲೀಟ್ ವೆಟ್ ಮಾಡ್ಕೊಂಡ್ಮೇಲೆ ಕೈಯಿಂದ ಜಸ್ಟ್ 1 ನಿಮಿಷ ಮಸಾಜ್ ಮಾಡಿದ್ರೆ ಸಾಕು. ಅದು ಡ್ರೈ ಆಗಿರೋದೆಲ್ಲ ನೀಟಾಗಿ ತೊಳೆಯೋಕ್ಕೆ ಕ್ಲೀನಾಗಿ ಸಿಗುತ್ತೆ, ಆ ಥರ ಆಗುತ್ತೆ. ಸೊ 1 ನಿಮಿಷ ನೀಟಾಗಿ ಮಸಾಜ್ ಮಾಡಿ ನೀರಿಂದ. ನೋಡಿ, ಕಂಪ್ಲೀಟ್ ಮಸಾಜ್ ಮಾಡಿದ್ರೆ ನಿಮಗೆ ಮತ್ತೆ ರಿಮೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ ಪ್ಯಾಕ್ನ. ಸೊ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಸಾಜ್ ಮಾಡಿಕೊಂಡು ಆಮೇಲೆ ಮತ್ತೆ ಕ್ಲಾತಿಂದ ತೆಗೀರಿ. ಇಲ್ಲಾಂದರೆ ವಾಶ್ ಮಾಡ್ಕೊಂಡ್ರೂ ನಡೆಯುತ್ತೆ. ಇಲ್ಲ ಕ್ಲಾತಿಂದನೇ ರಿಮೂವ್ ಮಾಡೋದಿದ್ರೆ ನಿಧಾನವಾಗಿ ಕ್ಲಾತಿಂದ ರಿಮೂವ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ರಿಮೂವ್ ಮಾಡ್ತಾಯಿದ್ದೀನಿ. ಪ್ಯಾಕೆಲ್ಲ ನೀಟಾಗಿ ತೆಕ್ಕೋಬೇಕು. ನೀವು ಈ ಕ್ಲಾತಲ್ಲೇ ತೆಗೀರಿ. ಇಲ್ಲಾಂದರೆ ಬಾತ್ರೂಮಲ್ಲಿ ಸಿಂಕಲ್ಲಿ ಮುಖ ತೊಳ್ಕೊಂಡ್ರೂ ಆಗುತ್ತೆ. ನೀಟಾಗಿ ತೊಳ್ಕೊಂಡು ಸ್ವಲ್ಪನೂ ಇಲ್ಲದೆ ಇದ್ದಾಗ ನೀಟಾಗಿ ತೊಳ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಒಂದು ಟವಲಿಂದ ಮೆತ್ತಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ತೆಗೀರಿ ಸಾಕು, ಉಜ್ಜೋದು ಬೇಡ. ನೀಟಾಗಿ ತೆಗೀರಿ. ನೋಡಿ, ತುಂಬ ಚೆನ್ನಾಗಾಯಿತು. ಫ್ರೆಶ್ ಕೂಡ ಆಗುತ್ತೆ ಫೇಸು, ಬರೀ ಟೈಟ್ ಅಲ್ಲ. ವಾರಕ್ಕೊಮ್ಮೆ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ ಮುಖ. ಹಾಗೆ ರಿಂಕಲ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಂದರೆ ಪ್ಯಾಕ್ ಹಾಕಿದಾಗ ದಯವಿಟ್ಟು ಯಾರೊಟ್ಟಿಗೂ ಮಾತಾಡಬೇಡಿ. ಒಂದು 10ರಿಂದ 15 ನಿಮಿಷ ನೀವು ಮಾತಾಡಬಾರ್ದು. ಸೊ ಪ್ಯಾಕ್ ಹಾಕ್ಕೊಂಡಾಗ ಮಾತಾಡ್ಲಿಕ್ಕೆ ಹೋಗಬೇಡಿ. ನೋಡಿ, ಇದಾದಮೇಲೆ ಒಂದು ಮಾಯ್ಶ್ಚರೈಸರ್ ನಾನು ಹೇಳಿದ್ದೀನಿ, ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರು ಯಾವುದಾದ್ರೂ ಒಂದು ಮಾಯ್ಶ್ಚರೈಸರ್ನ ಹಾಕ್ಕೊಳ್ಳೋದನ್ನ ಮರಿಬೇಡಿ.
ನೋಡಿ ಸ್ವಲ್ಪ ತೊಗೊಂಡು ನೀಟಾಗಿ ಮುಖಕ್ಕೆಲ್ಲ ಮಾಯ್ಶ್ಚರೈಸರ್ ಹಾಕ್ಕೊಂಡ್ಬಿಡಿ. ಇದನ್ನು ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ತುಂಬ ಚೆನ್ನಾಗಿದೆ. ರಿಂಕಲ್ಸ್ ಇರೋರು ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಮ್ಯಾಜಿಕ್ ರಿಸಲ್ಟ್ ಸಿಕ್ಕತ್ತೆ ನಿಮಗೆ. ಒಂದು 4-5 ಟೈಮ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಪ್ಯಾಕ್ನ ಹಾಕ್ಕೊಂಡು ಒಳ್ಳೆ ರಿಸಲ್ಟ್ ಬಂದರೆ, ನಿಮಗೆ ವರ್ಕೌಟ್ ಆಯಿತು ಅಂದರೆ, ಇದರಿಂದ ಯೂಸ್ ಆಯಿತು ಅಂದರೆ ಒಂದು ಒಳ್ಳೆ ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಎಲ್ಲರಿಗೂ.